ಶರಣು ಶರಣಾರ್ಥಿ ನಿಮ್ಮ ಶರಣು ವಸ್ತ್ರದು ಇವತ್ತು ನಾನು ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಪಾವಗಡ ತಾಲೂಕಾ ಪಾವಗಡ ನಗರದಲ್ಲಿರ್ತಕ್ಕಂಥ ಈ ಒಂದು ಪಾವಗಡ ವಿಶೇಷ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಶ್ರೀ ಶನಿ ಮಹಾತ್ಮನ ಮಂದಿರದಿಂದ ಈ ಒಂದು ಶನಿ ಮಹಾತ್ಮನ ದಿವ್ಯ ದರ್ಶನ ತಮಗೆ ಮಾಡ್ತಾ ಇದ್ದೇನೆ। ಈ ಒಂದು ಶನಿ ಮಹಾತ್ಮನ ವಿಶೇಷ ಏನಂತಂದ್ರೆ ಯಾರಿಗೆ ಉದ್ಯೋಗ ಅವಕಾಶ, ವ್ಯಾಪಾರದಲ್ಲಿ ನಷ್ಟ, ಮತ್ತೆ ಸಂತಾನ ಪ್ರಾಪ್ತಿ, ಧನ ಪ್ರಾಪ್ತಿ, ಹೀಗೆ ಏನೇನು ಶನಿ ಮಹಾತ್ಮನ ನಮಗೆ ತೊಂದರೆಗಳಿರ್ತಾವ ಆ ತೊಂದರೆಗಳಿಂದ ಮುಕ್ತವಾಗಲು ಇಲ್ಲಿ ಬಹಳಷ್ಟು ಜನ ಈ ಪಾವಗಡಿನ ಶ್ರೀ ಶನೇಶ್ವರನ ದರ್ಶನ ಪಡೆಯುವುದಕ್ಕೆ ಬರುತ್ತಾರೆ। ಇಲ್ಲಿ ವಿಶೇಷ ಏನಂತಂದ್ರೆ ಈ ಒಂದು ಶನಿ ಮಹಾತ್ಮನ ದರ್ಶನವನ್ನು ಪಡೆಯಲು ರಾಜಕಾರಣಿಗಳು, ಉದ್ಯಮಿಗಳು, ಉದ್ಯೋಗ ಆಕಾಂಕ್ಷಿಗಳು, ಸಂತಾನ ಪ್ರಾಪ್ತಿದವರು, ಈ ರೀತಿ ಹಲವು ಈ ಒಂದು ಶನಿ ಮಹಾತ್ಮನ ದರ್ಶನವನ್ನು ಪಡೆಯುವುದಕ್ಕೆ ಇವಲ್ಲಿ ಅವನ ಕೃಪೆಯನ್ನು ಪಡೆಯುವುದಕ್ಕೆ ಬರುತ್ತಾರೆ। ಮತ್ತು ಜೊತೆಗೆ ಈ ಒಂದು ಪಾವಗಡವು ಆಂಧ್ರ ಒಂದು ಬಾರ್ಡರ್ ಇರುವಗೋಸ್ಕರ ಈ ಒಂದು ಆಂಧ್ರ ಬಾರ್ಡರ್ ಅಲ್ಲಿ ಬರ್ತಕ್ಕಂಥ ಈ ಒಂದು ಕರ್ನಾಟಕ ರಾಜ್ಯದ ಪಾವಗಡಕ್ಕೆ ಬಹಳಷ್ಟು ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ ಹಾಗೂ ದೇಶದ ವಿವಿಧ ಮೂಲೆಗಳಿಂದ ಭಕ್ತರು ಬಂದು ಇಲ್ಲಿ ತಮ್ಮ ದೋಷಗಳನ್ನ ನವಗ್ರಹ ಪೂಜೆ ಆಗಿರ್ಬೋದು, ಶನಿ ಮಹಾತ್ಮನಿಗೆ ತೈಲಾಭಿಷೇಕ ಆಗಿರ್ಬೋದು, ಕುಂಕುಮ ಅರ್ಚನೆ ಆಗಿರ್ಬೋದು, ಹೀಗೆ ಹಲವು ಪೂಜೆಗಳನ್ನ ಮಾಡಿ ಆ ಶನಿ ಮಹಾತ್ಮನ ಒಂದು ಕೃಪೆಗೆ ಪಾತ್ರರಾಗಲು ಈ ಒಂದು ಮಂದಿರಕ್ಕೆ ಬಂದು ದರ್ಶನವನ್ನು ಪಡೀತಾರೆ। ಈ ಮಂದಿರದ ಒಳಗಡೆ ಶೀತಲಾಮ್ಮ ದೇವಿ ಅಂತಕ್ಕಂಥ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಒಂದು ದೇವಿಯ ವಿಗ್ರಹ ಕೂಡ ಇದೆ। ಆ ವಿಗ್ರಹದಲ್ಲಿ ಏನಿದೆ ಅಂದ್ರೆ ಈ ಒಂದು ಶೀತಲಾ ದೇವಿಯ ಮಂತ್ರ ಅಂತಕ್ಕಂಥ ಒಂದು ಯಂತ್ರ ಇದೆ। ಆ ಯಂತ್ರ ಪುರಿ ಜಗನ್ನಾಥನ ಗುಡಿಯಲ್ಲಿ ಆ ಗುಡಿಯಲ್ಲಿ ಕಾಣ್ತಕ್ಕಂಥ ಒಂದು ಯಂತ್ರ ಅಲ್ಲಿ ಇರ್ತಕ್ಕಂಥ ಒಂದು ಯಂತ್ರವೇ ಇಲ್ಲಿ ಕೂಡ ಆ ಯಂತ್ರ ಇದೆ। ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಪುರಿ ಜಗನ್ನಾಥದಲ್ಲಿ ಇರ್ತಕ್ಕಂಥ ಒಂದು ಯಂತ್ರವನ್ನು ಬಿಟ್ರೆ ದಕ್ಷಿಣ ಭಾರತದಲ್ಲಿ ಈ ಒಂದು ಮಂದಿರದಲ್ಲಿ ಆ ಒಂದು ಯಂತ್ರವನ್ನ ನಾವು ಇಲ್ಲಿ ಶೀತಲಾದೇವಿಯ ಯಂತ್ರವನ್ನು ನಾವು ಇಲ್ಲಿ ಈ ಮಂದಿರದಲ್ಲಿ ಕಾಣಬಹುದು। ಹೀಗೆ ಹಲವು ವಿಶೇಷಗಳಿಂದ ಕೂಡಿರ್ತಕ್ಕಂಥ ಈ ಶನಿ ಮಹಾತ್ಮನ ಮಂದಿರ ಇದು ಪಾವಗಡದಲ್ಲಿ ಬಹಳ ದೊಡ್ಡ ಪುಣ್ಯಕ್ಷೇತ್ರ। ಈ ಒಂದು ಪಾವಗಡದ ಪುಣ್ಯಕ್ಷೇತ್ರ ಜೊತೆಗೆ ಇಲ್ಲಿ ಕೋಟೆ ವೀರ ಆಂಜನೇಯರ ಮತ್ತೆ ಪಾವಗಡ ಕೋಟೆ, ಸೋಲಾರ್ ಪಾರ್ಕ್, ಇದಕ್ಕೆ ಸೋಲಾರ್ ಪಾರ್ಕಿನ ಭಾರತದ ಸೋಲಾರ್ ಪಾರ್ಕ್ ಕೂಡ ಸಿಟಿ ಅಂತ ಹೆಸರಿಂದ ಕೂಡ ಕರೀತಕ್ಕಂಥ ಈ ಒಂದು ಊರು ನಗರ। ಯಾಕಂತಂದ್ರೆ ಇಲ್ಲಿ ಸೂರ್ಯನ ಕೃಪೆ ಇರೋದಕ್ಕೋಸ್ಕರನೇ ಇಲ್ಲಿ ಭಾರತದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಅನ್ನ ನಾವು ಈ ಒಂದು ಇಲ್ಲಿ ಪಾವಗಡದಲ್ಲಿ ಕಾಣಬಹುದು। ಹೀಗೆ ಹಲವು ವಿಶೇಷಗಳಿಂದ ಕೂಡಿದ ಒಂದು ಆಶೀರ್ವಾದ ಪಡೆದು ತಾವು ಕೂಡ ಪುನೀತರಾಗಬೇಕಂತ ಹೇಳುತ್ತಾ ತಮಗೆ ಈ ಒಂದು ಮಂದಿರದ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದ್ದೇನೆ। ಧನ್ಯವಾದ।